ರಾಜ್ಯಾದ್ಯಂತ ಜಾತಿಗಣತಿ ನಡೆಸಲು ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿ ಕಾರ್ಯಾರಂಭ ಮಾಡಿದೆ. ಜಾತಿಗಣನೆಯಿಂದಾಗಿ ರಾಜ್ಯದ ವಿವಿಧ ಜಾತಿ ಜನತೆಯ ಸಂಕೀರ್ಣ ಸ್ವರೂಪವನ್ನು ತಿಳಿಯಲು ಸಹಕಾರಿಯಾಗಿದೆ. ಆದ್ದರಿಂದ ಜಿಲ್ಲೆಯ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿದ ಚಿಕ್ಕತಾಳಿ, ರೇಣುಕಾ ಯಲ್ಲಮ್ಮ ಬಳಗದ ಸಮುದಾಯದವರು ಗಣತಿಯ ಸಮಯದಲ್ಲಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ತಿಳಿಸಿದರು. ಪಟ್ಟಣದ ಹೊರವಲಯದ SVR ಕಲ್ಯಾಣ ಮಂಟಪದಲ್ಲಿ ಪರಿಶಿಷ್ಟ ಜಾತಿ ರೇಣುಕಾ ಯಲ್ಲಮ್ಮ ಬಳಗದ ಸಮುದಾಯದ ವತಿಯಿಂದ ಜಾತಿಗಣತಿಗೆ ಸಂಬಂಧಿಸಿದಂತೆ ಏರ್ಪಡಿಸಲಾಗಿದ್ದ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿ ನೀರಗಟ್ಟಿ, ಪರಿಯ, ಹೊಲೆಯ ಒಳಗೊಂಡಂತೆ 10 ಹಲವು ಉಪಜಾತಿಗಳಿವೆ. ಆದರೆ ಈ ಬಾರಿ ನಮ್ಮ ಸಮುದಾಯದ ಎಲ್ಲರೂ ಗಣತಿಯ ಸಮಯದಲ್ಲಿ ಉಪಜಾತಿಗಳ ಬದಲಿಗೆ ಹೊಲೆಯ ಎಂದು ನಮೂದಿಸಬೇಕು ಎಂದು ಕರೆ ಕೊಟ್ಟರು. ಬಂಗಾರಪೇಟೆ ತಾಲೂಕಿನ SVR ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ರೇಣುಕಾ ಯಲ್ಲಮ್ಮನ ಬಳಗದ ಸಮುದಾಯದ ಮುಖಂಡರು, ಬಂಗಾರಪೇಟೆಯನ್ನು ಒಳಗೊಂಡು ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಸುಮಾರು 400 ರಿಂದ 500 ಜನ ಸಮುದಾಯದ ಎಲ್ಲ ಕಾರ್ಯಕರ್ತರು ಮುಖಂಡರನ್ನು ಕರೆದು ಈ ಒಂದು ಒಳ ಮೀಸಲಾತಿ ಜಾತಿ ಗಣತಿ ಬಗ್ಗೆ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈ ಒಂದು ಸಭೆಗೆ ಪತ್ರಿಕಾ ಪ್ರಕಟಣೆ ಹೇಳಿಕೆಗೆ ಪತ್ರಿಕಾ ಮಿತ್ರರು, ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮಗೆ ಈ ಒಂದು ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಸಭೆಯ ನಿರ್ಣಯವನ್ನು ನಮ್ಮ ಮುಖಂಡರು ತಿಳಿಸ್ಕೊಡ್ತಾರೆ. ನಿಮಗೆ ಏನು ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಇವತ್ತಿಂದ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ನಾವು ಒಂದು ವಾರಕ್ಕೊಂದು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡಿದ್ದೀವಿ. ನಮ್ಮಲ್ಲಿ ಈ ಒಳಮೀಸದಲ್ಲಿ 2 ಥರ ಇದೆ. ಒಂದು ರೈಟು ಮತ್ತು ಲೆಫ್ಟು ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ತಮಗೆಲ್ಲ ಮನವರಿಕೆ ಮಾಡ್ತೀವಿ. ಅಂದರೆ ಆ ರೈಟು ಲೆಫ್ಟಲ್ಲಿ ನಮ್ಮಲ್ಲಿ ಕೆಲವು ಶೆಲ್ವಾನಿಗಳು, ಕೆಲವರು ಪರಿಯರು, ಕೆಲವರು ಬೇರೆ ಬೇರೆ ಈ ಥರದ್ದಿದೆ. ಅದರಲ್ಲಿ ಮಾದಿಗರು ಅಂತಕ್ಕಂಥದ್ದಿದೆ. ಇದನ್ನೆಲ್ಲ ನಾವು ಒಂದು ವಾರಕ್ಕೆ ಮತ್ತು ತೀರ್ಮಾನ ತಗೊಂಡು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ನಮ್ಮ SC ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಾತಿಗಳು ಒಂದಾಗಿ ನಾವೆಲ್ಲ ಕೂಡ SCನಲ್ಲಿರ್ತಕ್ಕಂಥ ಒಲಿರು ಅಂತಕ್ಕಂಥದ್ದು ಮಾಡಬೇಕನ್ನೋದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತೀರ್ಮಾನ ಆಗಿದೆ. ಅದರಂತೆ ಇವತ್ತು ಬಂಗಾರಪೇಟೆಯಲ್ಲಿ ಎಲ್ಲ ನಮ್ಮ ಮುಖಂಡರು, ರೇಣುಕಾ ಯಲ್ಲಮ್ಮನ ಬಳಗದ ಎಲ್ಲ ಮುಖಂಡರು ಮತ್ತು ಕೋಲಾರ ಜಿಲ್ಲೆ ಮುಖಂಡರು SVR ಚೌಟ್ರಿಯಲ್ಲಿ ಇವತ್ತು ನಮ್ಮಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಕೆಲವರೆಲ್ಲ ಏನಂತಾರೆ ಅಂದರೆ, ನಾವು ಆ ಕಾಲದಲ್ಲಿ ಆದಿ ಕರ್ನಾಟಕ ಪರಿಯ ಅಂತಕ್ಕಂಥದ್ದಿತ್ತು, ಅದನ್ನು ವರ್ಷದ ಚೆನ್ನಾಗಿದೆ ಆಗುತ್ತೆ ಅಂತಕ್ಕಂಥ ಅನಿಸ್ಬಿಟ್ಟಿದ್ದು. ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಒಲಿರು ಅಂತಕ್ಕಂಥದ್ದು ಇವತ್ತು ಅವೆಲ್ಲ ಒಲಿರೆ, ನಾವು ಒಲಿರಾಗೆ ಹುಟ್ಟಿರೋದು. ಒಲಿರಾಗಿ ತಿಳ್ಕೊಬೇಕಂದ್ರೆ ಅದನ್ನು ನಮ್ಮದು ಸಣ್ಣ ಸಣ್ಣ ಮಕ್ಕಳುಗಳು ಇದೆ, ಸುಮಾರು ಉದ್ಯೋಗಗಳಿದೆ. ಇವೆಲ್ಲ ಒಟ್ಟಾಗಿ ಸೇರ್ಕೊಂಡು ನಾವು ಒಲಿಯ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕನ್ನೋದನ್ನು ಇವತ್ತು ಸಭೆ ಕರೆದಿದ್ದೀವಿ. ಸುಮಾರು ಜನ ಇವತ್ತು ಈ ಸಭೆಗೆ 300 ರಿಂದ 400 ಜನ ಸೇರಿದ್ದಾರೆ. ಎಲ್ಲರ ಅನಿಸಿಕೆಗಳು ಕೂಡ ನಾವು ಕೇಳಿದ್ವಿ, ಒಬ್ಬೊಬ್ಬರಾಗಿ ತಾವು ಅನಿಸಿಕೆ ನೀಡಿ ಅಂತ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಪರಿಯ ಅಂತಕ್ಕಂಥದ್ದಿದೆ, ಇಲ್ಲಂತಿಲ್ಲ. ಅದು ನಾವು ಬಿಟ್ಟು ಒಲಿಯ ಅಂತಕ್ಕಂಥ ಮಾಡಬೇಕಂತಕ್ಕಂಥದ್ದನ್ನು ಎಲ್ಲರೂ ಒಲಿರು ಅಂತಕ್ಕಂಥದ್ದು ಮಾಡಬೇಕನ್ನೋದು ತೀರ್ಮಾನ ಆಗಿದೆ. ಇದು ಒಲಿಯ ಅಂತಕ್ಕಂಥ ವರ್ಷಕ್ಕೆ ಇವತ್ತು ಸಮಿತಿಯಿಂದ ಅಂತಕ್ಕಂಥ ತೀರ್ಮಾನ ಆಗಿದೆ. ಇದು ಬರೀ ಬಂಗಾರಪೇಟೆಯಲ್ಲಿ ಒಂದು ಸಭೆ ಮಾಡಿದ್ದೀವಿ. ಇಡೀ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಕ್ಕಂಥದ್ದನ್ನು ಇಡೀ ಕೋಲಾರ ಜಿಲ್ಲೆರ್ತಕ್ಕಂಥ ನಮ್ಮ ಜನನೇ ಎಷ್ಟು ಹಿರಿಯ ಪಾಪ್ಯುಲೇಷನು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಸಮೀಕ್ಷೆ ಬರೀತಕ್ಕಂಥ ಯಾರು ಸಮೀಕ್ಷೆ ಬರೀತಕ್ಕಂಥ ಟೀಚರ್ಗೆ ಬರ್ತಾರೆ ಅವ್ರಿಗೆಲ್ಲ ಕೂಡ ಆದಿ ಕರ್ನಾಟಕ ಇರ್ತಕ್ಕಂಥದ್ದನ್ನು ಆದಿ ಕರ್ನಾಟಕ ಜೊತೆಯಲ್ಲಿ ಒಲಿಯ ಅಂತಕ್ಕಂಥದ್ದನ್ನು ಪದ ಸೇರಿಸಿ ಬರಿಬೇಕಂತಕ್ಕಂಥದ್ದನ್ನು ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ. ಆ ರೀತಿ ಇವತ್ತಿಂದ ಆ ಸಮಿತಿಯಲ್ಲಿ ಒಲಿಯ ಅಂತಕ್ಕಂಥ ಬರೀಬೇಕು. ಬಹುಶಃ ಹಿಂದೆ ಇರ್ತಕ್ಕಂಥ ಪರಿಯ ಇದ್ದರೆ ಇದೊಬ್ಬರೇ ನಮಗೇನು ಅಭ್ಯಂತರ ಇಲ್ಲ. ಅದು ರೆಸ್ಟ್ರಿಕ್ಟ್ ಆಗಿ ಆದಿ ಕರ್ನಾಟಕ ಜೊತೆಯಲ್ಲಿ ಒಲಿಯ ಅಂತ ಬರೀಬೇಕಂತಕ್ಕಂಥದ್ದನ್ನು ಎಲ್ಲ ಕೂಡ ತೀರ್ಮಾನ ಮಾಡಿಕೊಂಡಿದ್ವಿ. ಅದರಂತೆ ಇವತ್ತು ಇಡೀ ಬಂಗಾರಪೇಟೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ಒಟ್ಟಾಗಿ ಒಗ್ಗಟ್ಟಾಗಿ ತೀರ್ಮಾನ ತಗೊಂಡಿದ್ವಿ. ಇದು ಕೋಲಾರ ಜಿಲ್ಲೆಗೆ ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಆ ರೀತಿ ಬರೀಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ.
ವೆಂಕಟಣ್ಣವ್ರು ಮಾತಾಡ್ದಂಗೆ ನಾವೆಲ್ಲ ಕೂಡ ಒಟ್ಟಾರೆ ಸಭೆ ಸೇರಿ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಬಂಗಾರಪೇಟೆ ತಾಲೂಕಿನ ಎಲ್ಲ ಮುಖಂಡರು ಒಳಗೊಂಡಂತೆ ನಾವೆಲ್ಲರೂ ಒಟ್ಟಾರೆ ತೀರ್ಮಾನ ತಗೊಂಡ್ವಿ. ನಾವೆಲ್ಲ ಕೋಲಾರ ಜಿಲ್ಲೆ ಇರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ದಯಮಾಡಿ ಅವರಲ್ಲಿ ಮನವಿ ಮಾಡ್ತೀವಿ, ಒಮ್ಮತವಾಗಿ ಏಕೆ ಇರ್ತಕ್ಕಂಥದ್ರಲ್ಲೂ ಪಕ್ಕದಲ್ಲಿ ಉಪಜಾತಿ ಬರ್ತದೆ, ಉಪಜಾತಿ ವಲಯ ಅಂತಕ್ಕಂಥದ್ದನ್ನು ನಮೂದು ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಈ ತೀರ್ಮಾನದಂತೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು, ಯುವಕರು, ಯುವತಿಯರು, ಬುದ್ಧಿಜೀವಿಗಳು ಮತ್ತು ಯಾರು ವಿದ್ಯಾವಂತ, ಯಾರು ನಿರುದ್ಯೋಗಿಗಳಿದ್ದಾರೋ ಅಂಥವರು ಮತ್ತು ನಿವೃತ್ತಿ ಆಗಿದ್ದಂಥ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಅವರವರ ಗ್ರಾಮಗಳಲ್ಲಿ, ಅವರವರ ಕೇರಿಗಳಲ್ಲಿ, ಅವರವರ ನಗರಗಳಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಯಾರು ನಿಮ್ಮಲ್ಲಿ ಸೆನ್ಸಸ್ ಬರ್ತಾರೋ, ಜನಗಣತಿಗೆ ಬರ್ತಾರೋ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅಲ್ಲಿ ಕ್ಲಿಯರ್ ಕಟ್ಟಾಗಿ ಏಕೆ ಇರ್ತಕ್ಕಂಥದ್ರ ಪಕ್ಕದಲ್ಲಿ ಉಪಜಾತಿ ಅಂತ ಕೇಳಿರ್ತಾರೆ, ಉಪಜಾತಿಯಲ್ಲಿ ವಲಯ ಅಂತ ಬರೆಸ್ಬೇಕಂತೇಳಿ ನಾವು ಜಿಲ್ಲೆಯ ಎಲ್ಲ ಮುಖಂಡರಲ್ಲೂ, ಯುವಕರಲ್ಲೂ, ಬುದ್ಧಿಜೀವಿಗಳಲ್ಲೂ, ಅಣ್ಣ ತಮ್ಮಂದರಲ್ಲೂ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಅದರಂಗೆ ಕೂಡ ತಾವೆಲ್ಲ ಕೂಡ ಬರೆಸ್ಬೇಕು. ಇದು ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಟ್ಟಾರೆ ತಗೊಂಡಿದ್ದೀವಿ ಈ ತೀರ್ಮಾನವನ್ನು. ಈ ತೀರ್ಮಾನದಿಂದ ತಾವು ಕೂಡ ಕೈ ಜೋಡಿಸಿ ಈ ಒಂದು ಸಮಾಜಕ್ಕೆ ಸಿಗ್ತಕ್ಕಂಥ ಮೀಸಲಾತಿಯ ಒಂದು ಏನು ಪಾಲಿದೆಯೋ ಅದನ್ನು ನಾವು ಹೆಚ್ಚಾಗಿ ಪಡ್ಕೋಬೇಕಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರಲ್ಲೂ ಕೂಡ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.